ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿದೆ, ಆಷಾಢ ಮಾಸದ ಚತುರ್ದಶಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಸ್ಥಿರವಾಸರ ಪುನರ್ವಸು ನಕ್ಷತ್ರ ಕೂಡ ಇವತ್ತು ಬಂದಿರುವಂಥದ್ದು ವಿಶೇಷ. ಈ ಶುಭ ಸಂದರ್ಭದಲ್ಲಿ ನಾನು ನಿನ್ನೆಯ ಮತ್ತು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದೆ, ಭೀಮೇಶ್ವರ ವ್ರತ ಅಂತ ಹೇಳಿ, ಭೀಮನ ಅಮಾವಾಸ್ಯೆ, ಅರ್ಕ ಪುಷ್ಯಾರ್ಕ ಯೋಗ ಅಂತ ಹೇಳಿ ಬಂದಿರುವಂತಹ ಒಂದು ಅತ್ಯುನ್ನತವಾದ ಯೋಗ ಆಷಾಢ ಮಾಸದ ಅಮಾವಾಸ್ಯೆ. ಆಷಾಢ ಮಾಸ, ಅಮಾವಾಸ್ಯೆ, ಪುಷ್ಯ ನಕ್ಷತ್ರ, ಭಾನುವಾರ, ಇದಿಷ್ಟು ಸೇರಿರುವಂತಹದ್ದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಬರುತ್ತೆ. ಅಂತಹ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕಾಗಿ ದಶಭುಜ ಮಹಾಲಕ್ಷ್ಮಿ ಹೋಮ ನಮ್ಮ ಸಾನ್ನಿಧ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಕೂಡ ಸುಮಂಗಲಿಯರಾಗಲಿ ಕನ್ಯೆಯರಾಗಲಿ, ನಮಗೆ ಮದುವೆ ಆಗಿಲ್ಲ, ಮದುವೆ ಆದರೂ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ, ಈ ರೀತಿಯಾದ ನೂರಾರು ಸಮಸ್ಯೆಗಳು, ಆ ನೂರಾರು ಸಮಸ್ಯೆಗಳಿಗೆ ಈ ಭೀಮೇಶ್ವರ ವ್ರತವನ್ನು ಪಾರ್ವತೀ ದೇವಿ ಮಾಡಿರುವಂಥದ್ದು ಅಂತ ನಿಮಗೆ ಹೇಳಿದ್ದೀನಿ. ಅಂತಹ ಭೀಮೇಶ್ವರ ವ್ರತವನ್ನು ಮಾಡೋದಕ್ಕಾಗಿ ಎಲ್ಲರೂ ಕೂಡ ನಿಮ್ಮ ಮನೆಯಿಂದ ಒಂದು ತಟ್ಟೆಯಲ್ಲಿ 2 ದೀಪ, ಅದು ಇಷ್ಟುದ್ದ ಇರಲಿ ಇಷ್ಟುದ್ದ ಇರಲಿ, ನಮ್ಮ ಹತ್ರ ದೊಡ್ಡದಿದೆ ನಮ್ಮ ಹತ್ರ ಚಿಕ್ಕದಿದೆ ಅಂತ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯ ಸೌಲಭ್ಯಕ್ಕೆ ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯಾದ ದೀಪವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ದಾರವನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ಕಂಕಣ ಅಂತ ಹೇಳ್ತಾರೆ, ಕಂಕಣವನ್ನು ಬಲಗೈಗೆ ಕಟ್ಟಿಕೊಳ್ಳಿ. ಹಾಗೆ ದೀಪಕ್ಕೂ ಕೂಡ ಅರಿಶಿಣದ ಕೊಂಬಿನ ಸಹಿತವಾಗಿ ದಾರವನ್ನು ಕಟ್ಟಿ, ಆ ಕಂಕಣವನ್ನು ಕಟ್ಟಿ, ತುಪ್ಪ ತಂದರೆ ಸಂತೋಷ, ತುಪ್ಪ ಆಗಲಿಲ್ಲ ಅಂತಂದರೆ ಎಣ್ಣೆಯ ದೀಪವನ್ನೇ ತೊಗೊಂಡು ಬನ್ನಿ. ಇಲ್ಲಿ ಕೂತು ದಶಭುಜ ಮಹಾಲಕ್ಷ್ಮಿ ಹೋಮದ ಸಂಕಲ್ಪ ಮಾಡಿಸಿದ ನಂತರ ಭೀಮೇಶ್ವರ ವ್ರತದ ಪೂಜೆಯನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ. ಅದಾದ ನಂತರ ಪ್ರಸಾದವನ್ನು ಕೊಡ್ತೀನಿ. ನೀವು ಮನೆಯಿಂದ ಬರಬೇಕಾದ್ರೆ ಬಿಳಿ ಸಾಸಿವೆಯನ್ನು ತರೋದನ್ನು ಮರಿಬೇಡಿ. ಹಾಗೆ ದತ್ತನಿಗೆ ಭಿಕ್ಷೆಯನ್ನು ತರೋದನ್ನು ಕೂಡ ಮರಿಬೇಡಿ. ಇದೆಲ್ಲ ನಿಮಗೆ ಗೊತ್ತಿರೋಂಥದ್ದೇ. ಈ ಪೂಜೆ ಆದ ನಂತರ ದತ್ತನ ತೀರ್ಥ ಸ್ನಾನ ಆಗುತ್ತೆ. ತೀರ್ಥ ಸ್ನಾನ ಮಾಡಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ, ಅದೆಲ್ಲ ನಿಮಗೆ ಗೊತ್ತಿರೋಂತಹ ಪ್ರೊಸೀಜರ್. ಇದಾದ ನಂತರ ಏನಪ್ಪ ಇವರು ಬರೀ ಆ ಪೂಜೆ ಮಾಡು ಈ ಪೂಜೆ ಮಾಡು ಅಂತಾರೆ, ನಮಗೆ ವಿಪರೀತ ಕಷ್ಟ ಇದೆ, ಸಂಕಷ್ಟ, ನರಳಾಡ್ತಾ ಇದ್ದೀವಿ, ನಾವು ದೀಪಕ್ಕೆ ಎಣ್ಣೆ ತರೋಕ್ಕೂ ನಮಗೆ ಶಕ್ತಿ ಇಲ್ಲ, ಇವರು ಬನ್ನಿ ಇಲ್ಲಿ ಪೂಜೆಯಲ್ಲಿ ಭಾಗವಹಿಸಿ ಅಂತಾರೆ, ನಾವು ಇಲ್ಲಿಂದ ಬರೋಣ, ನಮಗೆ 7:30 ವಿಪರೀತ ತಲೆ ನೋವಾಗಿಬಿಟ್ಟಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೇಣು ಹಾಕ್ಕೊಂಬಿಡೋಣ ಅನ್ನಿಸ್ತಾ ಇದೆ, ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆಗ್ತಾ ಇದೆ, ನಾನು ಕೂತ್ರೂ ತಪ್ಪು ನಿಂತರೂ ತಪ್ಪು ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ, ಬದುಕೇ ಬೇಡ ಅನ್ನೋದು, ಮನೆ ಬಿಟ್ಟು ಹೊರಟೋಗೋದು, ಇಲ್ಲ ಇನ್ನೇನೋ ಮಾಡ್ಕೊಳ್ತೀನಿ ಅಂತ ನಿರ್ಧಾರ ಮಾಡೋದು, ಇಲ್ಲ ಯಾವುದೋ ಒಂದು ಕೆಟ್ಟ ಸಹವಾಸ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ದ್ವೇಷ ಮಾಡ್ಕೊಳ್ಳೋಕ್ಕೆ ಹೋಗೋದು, ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ. ಅದರಲ್ಲಿ 7:30 ಬಂದಾಗ ಏನಾಗುತ್ತೆ, ಮೊದಲನೇದಾಗಿ ತಲೆ ಮೇಲೆ ಬರೋದು. ಏನು ಮಾಡಿದ್ರೂ ಕೂಡ ನಾವು ಮಾಡಿದ್ದೆಲ್ಲ ನೆಗೆಟಿವ್ ಆಗ್ತಾ ಇರುತ್ತೆ. ಯಾರನ್ನಾದರೂ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಅಂತ ಹೋದರೂ ಕೂಡ ಅವ್ರು ನಮ್ಮನ್ನು ಕೆಟ್ಟದಾಗಿ ತಿಳ್ಕೊಳ್ತಾರೆ. ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ವಿಶ್ವಾಸ ಇಟ್ಟಿರುವಂತಹ ಸ್ನೇಹಿತರು ದೂರ ಆಗ್ತಾರೆ. ಮನೆಯಲ್ಲಿ ಸಂಸಾರದಲ್ಲಿ ಒಡಕು ಉಂಟಾಗುವಂತಹ ಸಂದರ್ಭ. ಅದಕ್ಕೆ ನಾನು ಯಾವಾಗಲೂ ಹೇಳ್ಕೊಡ್ತಾ ಇದ್ದೆ, ನಿಮಗೆ 7:30 ಬಂದಿದೆ ಅಂತಂದರೆ ನಿಮ್ಮ ಬಾಯಿಗಳನ್ನು ಬೀಗ ಹಾಕ್ಕೊಂಡ್ಬಿಡಿ ಅಂತ ಹೇಳ್ತಾ ಇದ್ದೆ.
ಮೌನೇನ ಕಲಹಂ ನಾಸ್ತಿ. ಮೌನ ಅನ್ನೋದಿದ್ದರೆ ಯಾವುದೇ ರೀತಿಯಾದ ಬಾಧೆಗಳು ಆಗೋದಿಲ್ಲ. ಆದರೂ ಕೂಡ ಸಮಸ್ಯೆ ಅನ್ನೋದು ನಾನು ಹೇಳಿದ್ದೀನಿ, 7.5 ಬಂದಾಗ ನಮ್ಮ ಕರ್ಮದ ಗಂಟನ್ನು ಭಗವಂತ ಬಿಚ್ತಾನೆ ಅಂತ. ಅಂತಹ ಸಂದರ್ಭದಲ್ಲಿ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಬಂದೇ ಬರುತ್ತೆ. ಆ ಸಂದರ್ಭ ಬಂದಾಗ ನಮ್ಮ ಆತ್ಮವಿಶ್ವಾಸ ಕುಗ್ಗಬಾರ್ದು ಅನ್ನೋದಾದರೆ ಏನು ಮಾಡಬೇಕಪ್ಪ ಅಂತಂದರೆ, ಸಾಕಷ್ಟು ಜನಗಳಿಗೆ ಪೂರ್ವಾರ್ಜಿತವಾದ ಕರ್ಮ ಫಲವನ್ನು ಅನುಭವಿಸೋದಕ್ಕಾಗಿ ಭಗವಂತ ಹಲವಾರು ತೊಂದರೆಗಳನ್ನು ಕೊಟ್ಬಿಟ್ಟಿರ್ತಾನೆ. ನಮಗೆ ಕಣ್ಣು ಕೈ ಕಾಲು ಎಲ್ಲ ಶುದ್ಧವಾಗಿರುತ್ತೆ, ಕಷ್ಟ ಮಾತ್ರ ಬಂದಿರುತ್ತೆ. ಇನ್ನು ಕೆಲವರಿಗೆ ಕೈಯೇ ಇರಲ್ಲ, ಕಾಲೇ ಇರಲ್ಲ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಕಿವಿ ಕೇಳಿಸದೇ ಇದ್ದರೂ ಹೇಗೋ ಬದುಕಬಹುದು. ಕಣ್ಣು ಕಾಣಿಸಲ್ಲ ಅಂತಂದರೆ ಆ ಕುರುಡರ ಒಂದು ವ್ಯವಸ್ಥೆ ಪಾಪ ಎಷ್ಟು ಒದ್ದಾಡ್ತಾರೆ ಅನ್ನೋದು ನಮಗೆ ಗೊತ್ತು. ಕಾಲಿಲ್ದಿರ ಇರೋರು ಯಾವ ರೀತಿ ಒದ್ದಾಡ್ತಾ ಇರ್ತಾರೆ ಅನ್ನೋದು ಗೊತ್ತು. ನೋಡ್ತಾ ಇರ್ತೀವಿ. ಅವ್ರಿಗೆ ನಾವೇನು ಮಾಡ್ತೀವಿ, 1 ರೂಪಾಯಿ ಅಥವಾ 2 ರೂಪಾಯಿ 5 ರೂಪಾಯಿನ ಹೀಗೆ ಬಿಸಾಕ್ತೀವಿ. ಅವ್ರಿಗೆ ಅವರ ಆ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಆಗುವಂತಹ ಘಾಸಿಯನ್ನು ಯೋಚನೆ ಮಾಡಿಕೊಂಡು ಎಷ್ಟು ಹಿಂಸೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ, ಅದರ ಬದಲು ಮಾನವೀಯತೆಯಿಂದ ನಾವು ಅಂತಹವರಿಗೆ ಶನಿವಾರಗಳಲ್ಲಿ, ಬಹಳ ವಿಶೇಷವಾಗಿ ಶನಿವಾರಗಳಲ್ಲಿ ಪುಳಿಯೋಗರೆ ಅಥವಾ ಈ ಮೆಣಸು ಹಾಕಿರುವಂತಹ ಪೊಂಗಲ್ಲಾಗಲಿ ಅಥವಾ ಯಾವುದೋ ಒಂದು ಅನ್ನ ಊಟ ಮಾಡೋದಕ್ಕೆ, ಅನ್ನಂಚ ಬ್ರಹ್ಮ ಅಂತ ಹೇಳ್ತಾರೆ, ಊಟ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ 10 ರೂಪಾಯೋ 20 ರೂಪಾಯೋ 50 ರೂಪಾಯೋ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ರೆ, ಅವ್ರಿಗೆ ಅನ್ನದ ಪದಾರ್ಥವೇ ಕೊಡಬೇಕು. ಕರೆದಿರೋ ಪದಾರ್ಥ ಪೂರಿ ಚಪಾತಿ ದೋಸೆ ಅಂಥದ್ದಲ್ಲ, ಅನ್ನದ ಪದಾರ್ಥವನ್ನು ಅಂತಹ ಒಂದು ವ್ಯಕ್ತಿಗಳಿಗೆ ಯಾರು ಇವಾಗ ನಾವು ಅವ್ರನ್ನ ಕೆಳಮಟ್ಟದಲ್ಲಿ ಕೂಡ ಕಾಣಬಾರ್ದು. 7.5 ಬಂದಾಗ ಅಯ್ಯೋ ಅವನೊಬ್ಬ ಕುರುಡ ಅಂತ ನಾವು ಅಂದ್ಕೋಬಾರ್ದು. ಯಾಕಂದರೆ ನಮಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ, ಒಳ್ಳೆಯ ಒಂದು ಅಂಗಾಂಗಗಳನ್ನು ಕೊಟ್ಟು. ಇನ್ನೊಬ್ರಿಗೆ ಅನುಗ್ರಹ ಮಾಡಿಲ್ಲ ಅಂತ ನಾವು ಅವ್ರನ್ನ ಕೀಳುಮಟ್ಟದಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಹಿಂದೆ ಏನಿತ್ತೋ ನಮಗೆ ಗೊತ್ತಿಲ್ಲ. ಇವತ್ತು ಭಗವಂತ ನಮಗೆ ಚೆನ್ನಾಗಿ ಒಂದು ಅಂಗಾಂಗಗಳನ್ನು ಕೊಟ್ಟಿದ್ದಾನೆ ಅಂತ ನಾವು ಅಹಂಕಾರ ಪಡಬಾರ್ದು ಅಲ್ವಾ? ಅದೇ ರೀತಿಯಲ್ಲಿ ಅಂತಹವರಿಗೆ ಏನಾದರೂ ನಿಮ್ಮ ಕೈಲಾದ ಆಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. 1 ರೂಪಾಯಿ ಬಿಸಾಕೋ ಬದಲು ಆ 1 ರೂಪಾಯಿ ಬಿಸಾಕಿದ್ರಿಂದ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಅವರು ಯಾರು ಒದ್ದಾಡ್ತಾ ಇರ್ತಾರೋ ಅವ್ರಿಗೆ ಒಂದು ಭಿಕ್ಷೆ ತೊಗೊಂಡೆ ನಾನು ಅನ್ನೋ ನೋವು ಬರುತ್ತೆ. 1 ರೂಪಾಯಿ ಹಾಕ್ತಾನೆ ನೋಡಿ ಎಷ್ಟು ದುರಹಂಕಾರ ಅಂತ ಮನಸ್ಸಲ್ಲಿ ಅನ್ಕೋಬಹುದು. ಅದು ಎಫೆಕ್ಟ್ ಆಗೋದು ಶನೈಶ್ಚರ ನಮ್ಮನ್ನು ನೋಡ್ತಾ ಇರ್ತಾನೆ ಮೇಲಿಂದ, ದುರಹಂಕಾರಿ ನೀನಿಷ್ಟು ಅಹಂಕಾರ ಪಡ್ತೀಯ, ಮಾಡ್ತೀನಿರು ನಿನಗೆ ಅಂತ ನೆಕ್ಸ್ಟ್ ನಮಗೇನಾದ್ರು ಮಾಡ್ತಾನೆ. ಅದರಿಂದ 99% ಯಾರು 7.5 ಅನುಭವಿಸ್ತಾ ಇರ್ತೀರಿ ಅವ್ರಿಗೆ ಕಾಲಿಗೆ ಏನಾದರೂ ಒಂದು ಸಣ್ಣ ಗಾಯವಾದರೂ ಆಗೇ ಆಗುತ್ತೆ. ಯಾಕೆ ಅಂತಂದರೆ ಅವನು ಆ ಒಂದು ಪರೀಕ್ಷೆಯನ್ನು ಕೊಡ್ತಾನೆ. ಆ ಸಂದರ್ಭದ ನೋವನ್ನು ನೀನು ಅನುಭವಿಸೇ ತೀರಬೇಕು ಅಂತ ಹೇಳ್ತಾನೆ. ಅದರಿಂದ ನಾವು ಆ ಶನೇಶ್ವರನ ಕೃಪೆ ಪಡ್ಕೋಬೇಕು ಅಂತಂದರೆ ನಾವು ಯಾರನ್ನು ಕೂಡ ತಾರತಮ್ಯ ಮಾಡಬಾರ್ದು ಅನ್ನೋದು ಮೊದಲನೇ. ಎಲ್ಲರಲ್ಲೂ ಕೂಡ ಭಗವಂತ ಇರ್ತಾನೆ, ಎಲ್ಲರ ಆತ್ಮವು ಒಂದೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಎರಡನೇದು. ಅದರಿಂದ ಅಂಥವ್ರಿಗೆ ನಿಮ್ಮ ಕೈಲಾದ ಅನ್ನದ ಪದಾರ್ಥವನ್ನು ಅವ್ರಿಗೆ ಕೊಡಿ ಶನಿವಾರಗಳಲ್ಲಿ. ಹಾಗೆ ಯಾವುದೇ ಕಾರಣಕ್ಕೂ ಅವರಿಗೆ ಸಿಹಿ ಪದಾರ್ಥವನ್ನು ಕೊಡಬೇಡಿ. ಯಾಕೆ ಸಿಹಿ ಪದಾರ್ಥವನ್ನು ಕೊಡಬೇಡಿ ಅಂತಂದರೆ ಶನೈಶ್ಚರ ನಮ್ಮ ಅನುಭವವನ್ನು ಖಾರವಾಗೇ ಕೊಟ್ಟಿರ್ತಾನೆ. ನಮಗೆ 7.5 ಬಂದಾಗ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಹೊಗಳೋರು ಇರೋದೇ ಇಲ್ಲ. ತೆಗಳ್ತಾನೆ ಇರ್ತಾರೆ, ಸುಮ್ಮನೆ ಏನೇನೋ ಮಾಡ್ತಾ ಇರ್ತಾರೆ, ಏನೇನೋ ನಿಂದನೆ ಮಾಡ್ತಾ ಇರ್ತಾರೆ, ಏನೇನೋ ಅಪವಾದಗಳನ್ನು ಹೊರಿಸ್ತಾ ಇರ್ತಾರೆ. ಇದೆಲ್ಲ ಹೋಗಬೇಕಾದ್ರೆ ನಮ್ಮ ಖಾರದ ಜೀವನ ಏನಿದೆ ಅದು ದೂರ ಆಗಬೇಕಾದ್ರೆ ಅವರಿಗೆ ಅನ್ನದ ಪದಾರ್ಥ ಕೊಟ್ಟಂತಹ ಪುಣ್ಯವೂ ಬರಬೇಕು. ನಮ್ಮಲ್ಲಿರುವಂತಹ ಒಂದು ಕೆಟ್ಟ ಏನು ಬಾಧೆಗಳಿದೆಯೋ ಆ ಬಾಧೆಗಳು ನಿವಾರಣೆ ಆಗಬೇಕು. ಅದರಿಂದ ಅವರಿಗೆ ಅನ್ನದ ಪದಾರ್ಥವನ್ನು ಕೊಡಿಸೋದ್ರಿಂದ ನಮ್ಮ ಈ ಬಾಧೆಗಳ ನಿವಾರಣೆ ಆಗುತ್ತೆ. ಇದು ಮೊದಲನೇದಾದರೆ. ಎರಡನೇದು ಪ್ರಕೃತಿ ನಮಗೆ ವರ. ಪ್ರಕೃತಿ ಅನ್ನೋದೇ ನಮಗೆ ವರ, ಅವರೇ ದೇವರು. ಅಂತಹ ಪ್ರಕೃತಿಯಲ್ಲಿ ಅನೇಕ ಚರಾಚರ ವಸ್ತುಗಳು, ಕ್ರಿಮಿಕೀಟಗಳು, ಇರುವೆ ಮೊದಲಾದ ಜೀವಿಗಳು, ಪ್ರಾಣಿ ಪಕ್ಷಿಗಳೆಲ್ಲವೂ ಇರುತ್ತೆ. ನಾವೇನು ಮಾಡಬೇಕು?
ದಿನಾಗಲೂ ನಾವು ಎತ್ಕೊಂಡು ಹೋಗಿ ಹಕ್ಕಿಗೆ ಕಾಳುಗಳನ್ನು ಹಾಕ್ತೀವಿ ಅನ್ನೋಕ್ಕೆ ನಮಗೆ ಟೈಮೇ ಇರೋದಿಲ್ಲ. ಆದ್ದರಿಂದ ಶನಿವಾರಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಹಿಡಿ ಅಕ್ಕಿಯನ್ನು ತಗೊಳ್ಳಿ. ಆ ಅಕ್ಕಿಯನ್ನು ಒಂದು ಲೋಟ ಹಾಲಿಗೆ ಕಾಯಿಸಿರೋ ಆ ಹಾಲಾದರೆ ಒಳ್ಳೆಯದು, ಇಲ್ಲ ಹಸಿ ಹಾಲಾದರೂ ಒಳ್ಳೆಯದು, ಅದಕ್ಕೆ ಹಾಕಿ ಶನಿವಾರ ರಾತ್ರಿ ನೀವು ಮಲಗೋ ರೂಮಲ್ಲಿ ಒಂದು ಕಡೆ ಇಟ್ಟಿರಿ. ಅದಾದ ನಂತರ ಭಾನುವಾರ ಬೆಳಿಗ್ಗೆ ಅದನ್ನು ತಗೊಂಡು ಹೋಗಿ ಯಾವುದಾದ್ರೂ ಒಂದು ಮರದ ಕೆಳಗಡೆ ಅಥವಾ ಹಕ್ಕಿ ಪಕ್ಷಿಗಳು ಹಾರಾಡುವಂತಹ ಜಾಗದಲ್ಲಿ ಅಥವಾ ಇರುವೆಗಳಿರುವಂತಹ ಜಾಗದಲ್ಲಿ ಅದನ್ನು ಹಾಕಿ ಬಂದ್ಬಿಡಿ. ಈ ಹಾಲು ಅನ್ನೋದು ಶುಕ್ರ, ಅಕ್ಕಿ ಅನ್ನೋದು ಚಂದ್ರ. ಈ ಶುಕ್ರ ಚಂದ್ರರ ಸಮಾಗಮದಿಂದ ಶನೈಶ್ಚರನ ಬಾಧೆಗಳ ನಿವಾರಣೆ ಆಗ್ತಾ ಹೋಗುತ್ತೆ. ಇದು ಪ್ರತಿ ಶನಿವಾರ ಮಾಡ್ತಾ ಹೋಗಿ ಖಂಡಿತವಾಗಲೂ ಸಾಡೆ ಸಾತಿನಲ್ಲಿರುವಂಥವ್ರಿಗೆ ಆತ್ಮಸ್ಥೈರ್ಯ ಬರೋದರಲ್ಲಿ ಸಂದೇಹವೇ ಇಲ್ಲ. ಎಲ್ಲ ಕಷ್ಟ ಪರಿಹಾರ ಆಗೋಗ್ಬಿಡುತ್ತೆ ಅಂತಂದರೂ ಅದು ಹೇಳೋಕ್ಕೂ ಆಗೋದಿಲ್ಲ. ಅದು ಭಗವಂತನ ಅನುಗ್ರಹ. ನಾವೆಷ್ಟೆಷ್ಟು ಸೌಮ್ಯ ಸ್ವಭಾವವನ್ನು ಪಡ್ಕೊಳ್ತೀವಿ, ನಾವೆಷ್ಟೆಷ್ಟು ಪ್ರಾಣಿ ಪಕ್ಷಿಗಳಲ್ಲಿ ಇತರ ಜೀವಿಗಳಲ್ಲಿ ನಮ್ಮ ಜೀವನವನ್ನು ಕಂಡುಕೊಳ್ತೀವಿ, ಅಷ್ಟಷ್ಟು ನಮಗೆ ಅನುಗ್ರಹ ಆಗ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.